ಇವತ್ತು ನಾವು ಕನ್ನಡ ಸಾಹಿತ್ಯದ ಸ್ಥೂಲ ಪರಿಚಯವನ್ನು ಮಾಡಿಕೊಳ್ಳುವ. ಕನ್ನಡ ಸಾಹಿತ್ಯಕ್ಕೆ ಸುಮಾರು 1500 ವರ್ಷಗಳ ಸುದೀರ್ಘವಾದಂತಹ ಇತಿಹಾಸ ಇದೆ. ಹಾಸನ ಜಿಲ್ಲೆಯ ಹಲ್ಮಿಡಿಯಲ್ಲಿ ದೊರೆತಂತಹ ಶಾಸನ ಹಲ್ಮಿಡಿ ಶಾಸನ ಅಂತ ಪ್ರಸಿದ್ಧವಾಗಿದೆ. ಅದು ಕನ್ನಡ ಭಾಷೆಯಲ್ಲಿ ದೊರೆತ ಮೊದಲ ಲಿಖಿತವಾದ ದಾಖಲೆ. ಅದರ ನಂತರ ಸಾವಿರಾರು ಶಾಸನಗಳು ಕರ್ನಾಟಕದಲ್ಲಿ ಮಾತ್ರವಲ್ಲ, ಕರ್ನಾಟಕದ ಹೊರಗೂ ಸಿಗ್ತಾ ಇದ್ದಾವೆ. 7ನೇ ಶತಮಾನದ ಬಾದಾಮಿ ಶಾಸನ ಸಾಹಿತ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಶಾಸನ. ಯಾಕೆಂದರೆ ಇಲ್ಲಿ ಅಚ್ಚಗನ್ನಡ ಛಂದಸ್ಸಾಗಿರುವಂತಹ ತ್ರಿಪದಿಯ ಬಳಕೆ ಇದೆ. ಕಪ್ಪೆ ಅರಭಟ್ಟ ಅನ್ನುವಂತಹ ವೀರನ ಗುಣ ಸ್ವಭಾವವನ್ನು ವರ್ಣಿಸುವಂತಹ ಈ ಶಾಸನದಲ್ಲಿ ಭಾವ ಮತ್ತು ಭಾಷೆಗಳ ಸಾಮರಸ್ಯವನ್ನು ನಾವು ಕಾಣಬಹುದು. ಕವಿರಾಜ ಮಾರ್ಗ ಕನ್ನಡದಲ್ಲಿ ದೊರೆತಂತಹ ಕೃತಿಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು. ರಾಷ್ಟ್ರಕೂಟ ಚಕ್ರವರ್ತಿ ನೃಪತುಂಗನ ಕಾಲಾವಧಿಯಲ್ಲಿ ಅಂತ ಅಂದರೆ 9ನೇ ಶತಮಾನದಲ್ಲಿ ದೊರೆತಂತಹ ಈ ಕೃತಿ ಒಂದು ಅಲಂಕಾರ ಗ್ರಂಥ. ಇದರಲ್ಲಿ ಕಾವ್ಯ ಅಂದರೇನು, ಕಾವ್ಯದ ಸ್ವರೂಪ ಏನು, ಕಾವ್ಯದ ಲಕ್ಷಣ ಏನು, ಕಾವ್ಯದಲ್ಲಿ ಇರಬಹುದಾದ ಅಲಂಕಾರಗಳು ಯಾವುವು ಅನ್ನೋದರ ಬಗ್ಗೆ ವಿಸ್ತೃತವಾದ ವಿವೇಚನೆ ಇದೆ. ಹಾಗಾಗಿ ಕವಿರಾಜ ಮಾರ್ಗಕ್ಕಿಂತ ಮೊದಲು ಕನ್ನಡದಲ್ಲಿ ಸಾಹಿತ್ಯ ಕೃತಿಗಳು ರಚನೆಯಾಗಿರಬೇಕು ಅಂತ ವಿದ್ವಾಂಸರು ಊಹಿಸ್ತಾರೆ. ಈಗ ನಮಗೆ ದೊರೆತಂತಹ ಕಾವ್ಯಗಳಲ್ಲಿ ಪಂಪನ ಕೃತಿಗಳು ಅತ್ಯಂತ ಪ್ರಾಚೀನ. ಆದ್ದರಿಂದ ಪಂಪನನ್ನು ಕನ್ನಡ ಸಾಹಿತ್ಯದ ಆದಿಕವಿ ಅಂತ ಕರೆಯಲಾಗ್ತದೆ. ಚಂಪು ಅನ್ನುವಂತಹ ವಿಶಿಷ್ಟ ಕಾವ್ಯ ಪ್ರಕಾರದಲ್ಲಿ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅನ್ನುವಂತಹ 2 ಕೃತಿಗಳನ್ನು ರಚನೆ ಮಾಡಿದ್ದಾನೆ. ಅವುಗಳಲ್ಲಿ ಒಂದು ಧಾರ್ಮಿಕ ಕಾವ್ಯ ಆದರೆ ಇನ್ನೊಂದು ಲೌಕಿಕ ಕಾವ್ಯ. ವಿಕ್ರಮಾರ್ಜುನ ವಿಜಯದಲ್ಲಿ ಪಂಪ ಅತ್ಯಂತ ಸ್ಪಷ್ಟವಾದಂಥ ರೀತಿಯಲ್ಲಿ ಹೇಳ್ತಾನೆ, ಬೆಳಗುವೆನಿಲ್ಲಿ ಲೌಕಿಕಮಂ ಅಲ್ಲಿ ಜಿನಾಗಮಮಂ. ಅವನ ಕಾಲಘಟ್ಟದಲ್ಲಿ ಬದುಕಿದ್ದಂತಹ ಇನ್ನಿಬ್ಬರು ಕವಿಗಳು ಅಂತ ಅಂದರೆ ಪೊನ್ನ ಮತ್ತು ರನ್ನ. ಹೀಗೆ ಈ 3 ಕವಿಗಳು ಒಂದೇ ಕಾಲಘಟ್ಟದಲ್ಲಿ ಒಂದೇ ಕಾಲಮಾನದಲ್ಲಿ ಕಾವ್ಯಗಳನ್ನು ರಚನೆ ಮಾಡಿ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಗೆ ಕಾರಣರಾಗಿದ್ದಾರೆ. ಆ ಕಾರಣಕ್ಕಾಗಿ ಪಂಪ, ಪೊನ್ನ ಮತ್ತು ರನ್ನರನ್ನು ರತ್ನತ್ರಯರು ಅಂತ ಕರೆಯಲಾಗ್ತದೆ. ಮಾತ್ರ ಅಲ್ಲ, ಅವರು ಬದುಕಿದ್ದಂತಹ ಕಾಲಾವಧಿ ಏನಿದೆ 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಅಂತ ಹೇಳಲಾಗ್ತದೆ. ನಂತರ ದುರ್ಗಸಿಂಹ, ನಾಗವರ್ಮ, ನಾಗಚಂದ್ರ, ನೇಮಿಚಂದ್ರ, ಜನ್ನ ಮುಂತಾದಂತಹ ಕವಿಗಳು ಚಂಪು ಪ್ರಕಾರದಲ್ಲಿ ಕಾವ್ಯಗಳನ್ನು ರಚಿಸ್ತಾರೆ. 12ನೇ ಶತಮಾನ ಕನ್ನಡ ಸಾಹಿತ್ಯದ ಕ್ರಾಂತಿಯ ಘಟ್ಟ. ಈ ಕಾಲದಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ನಾವು ಬದಲಾವಣೆಗಳನ್ನು ಕಾಣ್ತೇವೆ. ಬಸವಣ್ಣನವರ ಸಮಾಜೋಧಾರ್ಮಿಕ ಚಳುವಳಿಯ ಉಪಉತ್ಪನ್ನವಾಗಿ ವಚನ ಸಾಹಿತ್ಯ ಸೃಷ್ಟಿಯಾಗ್ತದೆ. ಜನರ ಆಡುಭಾಷೆಯನ್ನು ಬಳಸಿಕೊಂಡು ಈ ಕಡೆ ಗದ್ಯವೂ ಅಲ್ಲದ ಆ ಕಡೆ ಪದ್ಯವೂ ಅಲ್ಲದೇ ಇದ್ದಂತಹ ಒಂದು ವಿಶಿಷ್ಟವಾದ ರಚನೆಯನ್ನು ವಚನ ಅಂತ ಕರೀತಾರೆ. ಈ ವಚನ ಸಾಹಿತ್ಯ ಚಳುವಳಿಯಲ್ಲಿ ಸಮಾಜದ ಎಲ್ಲ ಸ್ತರದ ಜನ ಭಾಗವಹಿಸ್ತಾರೆ. ಅಲ್ಲಿ ಜಾತಿ ಭೇದವಾಗಲಿ, ಲಿಂಗ ಭೇದವಾಗಲಿ ಇರಲಿಲ್ಲ. ಸಮಾಜ ನಿರ್ಮಾಣ ವಚನಕಾರರ ಕನಸಾಗಿತ್ತು. ಅದಕ್ಕಾಗಿ ಅವರು ಇಷ್ಟಲಿಂಗದ ಪರಿಕಲ್ಪನೆಯ ಮೂಲಕ ನಿರಾಕಾರವಾಗಿರುವಂತಹ ಏಕದೇವೋಪೋಪಾಸನೆಯನ್ನು ಪ್ರತಿಪಾದನೆ ಮಾಡಿ ಎಲ್ಲರೂ ಸಮಾನರು ಅನ್ನುವಂಥ ತತ್ವವನ್ನು ಪ್ರತಿಪಾದಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಷ್ಟಲಿಂಗ ಶಿವಸ್ವರೂಪಿಯಾಗಿತ್ತು. ಹೀಗಾಗಿ ವಚನಕಾರರ ನಂತರ ಬಂದಂತಹ ಹರಿಹರ ಶಿವ ಮತ್ತು ಶಿವಭಕ್ತರ ಶ್ರೇಷ್ಠತೆಯನ್ನು ಪ್ರತಿಪಾದಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಮನುಜರ ಮೇಲೆ, ಸಾವವರ ಮೇಲೆ, ಕನಿಷ್ಠರ ಮೇಲೆ ಕಾವ್ಯ ರಚನೆ ಮಾಡದೆ ವಿರೂಪಾಕ್ಷನನ್ನು ಹೊಗಳಬೇಕು ಅನ್ನುವಂತಹ ಒಂದು ನಿಬಂಧನೆಯನ್ನು ಆತ ವಿಧಿಸ್ತಾನೆ.
ರಗಳೆ ಅನ್ನುವಂತಹ ಒಂದು ವಿಶಿಷ್ಟ ಪ್ರಕಾರದಲ್ಲಿ ಜನಸಾಮಾನ್ಯರಾಗಿದ್ದಂತಹ 100ಕ್ಕೂ ಹೆಚ್ಚು ಶಿವಶರಣರನ್ನು ನಾಯಕರನ್ನಾಗಿಸಿಕೊಂಡು ಅವರ ಭಕ್ತಿ ಜೀವನಕ್ಕೆ ಮಹತ್ವ ನೀಡಿ ಆತ ಕಾವ್ಯ ರಚನೆ ಮಾಡ್ತಾನೆ. ಹರಿಹರನ ಗರಡಿಯಲ್ಲೇ ಪಳಗಿದಂತಹ ಅವನ ಸೋದರಳಿಯ ಮತ್ತು ಶಿಷ್ಯ ರಾಘವಾಂಕ ಷಟ್ಪದಿ ಅನ್ನುವಂತಹ ಛಂದೋಪ್ರಕಾರದಲ್ಲಿ ಕಾವ್ಯ ರಚನೆಗೆ ತೊಡಗ್ತಾನೆ. ಜನ ಬದುಕಬೇಕು ಅನ್ನುವಂಥ ಉದ್ದೇಶದಿಂದ ತಾನು ಕಾವ್ಯ ರಚನೆಗೆ ತೊಡಗಿದ್ದೇನೆ ಅಂತ ಆತ ಸ್ಪಷ್ಟವಾಗಿ ಹೇಳ್ತಾನೆ. ವಾರ್ಧಕ ಷಟ್ಪದಿಯಲ್ಲಿ ಕಾವ್ಯಗಳನ್ನು ರಚನೆ ಮಾಡ್ತಾನೆ. ಷಟ್ಪದಿಯನ್ನು ಮೊಟ್ಟ ಮೊದಲು ಕನ್ನಡ ಸಾಹಿತ್ಯದಲ್ಲಿ ಬಳಕೆ ಮಾಡಿರುವಂಥ ಕಾರಣಕ್ಕಾಗಿ ರಾಘವಾಂಕನನ್ನು ಷಟ್ಪದಿ ಸಂಸ್ಥಾಪನಾಚಾರ್ಯ ಅಂತ ಕರೀಲಾಗ್ತದೆ. ರಾಘವಾಂಕನ ನಂತರ ಕುಮಾರವ್ಯಾಸ, ಲಕ್ಷ್ಮೀಶ, ಚಾಮರಸ, ಬಸವಕವಿ ಮುಂತಾದವರು ಈ ಷಟ್ಪದಿ ಕಾವ್ಯ ಪರಂಪರೆಯನ್ನು ಮುಂದುವರಿಸ್ತಾರೆ. ಪಂಪನಿಂದ ಪ್ರಾರಂಭವಾಗಿರುವಂತಹ ಚಂಪು ಕಾವ್ಯ ಪರಂಪರೆ ಈ ರೀತಿ ಅನೇಕ ಕಾಲಘಟ್ಟಗಳಲ್ಲಿ ಏರಿಳಿತಗಳನ್ನು ಕಾಣ್ತಾ ಆಗಾಗ ಶ್ರೇಷ್ಠ ಕೃತಿಗಳನ್ನು ನಿರ್ಮಾಣ ಮಾಡ್ತಾ ತನ್ನ ಅಸ್ತಿತ್ವವನ್ನು ಸಾರ್ತಾನೇ ಇರ್ತದೆ. ನಾಗಚಂದ್ರ, ನಯಸೇನ, ಜನ್ನ, ಷಡಕ್ಷರ ದೇವ ಹೀಗೆ ಅನೇಕ ಕವಿಗಳು ಚಂಪೂ ರೂಪದಲ್ಲಿ ಶ್ರೇಷ್ಠ ಕೃತಿಗಳನ್ನು ರಚಿಸುವುದರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತಾರೆ. ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಪ್ರಯೋಗಗಳು ನಡೀತವೆ. ವಚನ ಸಾಹಿತ್ಯದಂತೆ ದಾಸ ಸಾಹಿತ್ಯ ಅಥವಾ ಕೀರ್ತನ ಸಾಹಿತ್ಯವೂ ಬೆಳೆದು ಬರ್ತದೆ. ವೈಷ್ಣವ ಮತಾವಲಂಬಿಗಳಾಗಿರುವಂತಹ ದಾಸರು ವಿಷ್ಣುವಿನ ಶ್ರೇಷ್ಠತೆಯನ್ನು ಪ್ರತಿಪಾದಿಸುವುದರ ಜೊತೆಗೆ ಸಮಾಜ ವಿಡಂಬನೆ, ಸಮಾಜ ವಿಮರ್ಶೆಗೂ ತಮ್ಮ ಕೀರ್ತನೆಗಳನ್ನು ಬಳಸ್ತಾರೆ. ಈ ಕೀರ್ತನೆಗಳು ಸಂಗೀತದ ಸ್ಪರ್ಶಕ್ಕೆ ಒಳಗಾಗಿರ್ತವೆ. ಆ ಕಾರಣಕ್ಕಾಗಿ ಪುರಂದರದಾಸರು ತಮ್ಮನ್ನು ತಾವು ಪುರಂದರದಾಸರನ್ನು ಕರ್ನಾಟಕ ಸಂಗೀತ ಪಿತಾಮಹ ಅಂತಕೊಂಡು ಕರೀಲಾಗ್ತದೆ. ಇದಾದ ನಂತರ ಸರ್ವಜ್ಞ ಅನ್ನುವಂತಹ ಕವಿ ತ್ರಿಪದಿಯನ್ನು ಬಳಸ್ಕೊಂಡು ಸಮಾಜದ ಲೋಪದೋಷಗಳನ್ನು ಎತ್ತಿ ಹೇಳಲಿಕ್ಕೆ ಆತ ಪ್ರಯತ್ನ ಮಾಡ್ತಾನೆ. ಯಾವುದೇ ಮಹಾಕಾವ್ಯವನ್ನು ಆತ ರಚನೆ ಮಾಡೋದಿಲ್ಲ. ಆದರೆ ಬದುಕಿನ ಎಲ್ಲ ಮಜಲುಗಳನ್ನು ತನ್ನ ತ್ರಿಪದಿಗಳ ಮೂಲಕ ಅನಾವರಣಗೊಳಿಸಲಿಕ್ಕೆ ಆತ ಪ್ರಯತ್ನ ಮಾಡ್ತಾನೆ. ಈ ನಡುವೆ ಸಾಂಗತ್ಯ ಅನ್ನುವಂತಹ ವಿಶಿಷ್ಟವಾಗಿರುವಂತಹ ದೇಸಿಯ ಛಂದೋಪ್ರಕಾರದಲ್ಲಿಯೂ ಕನ್ನಡದಲ್ಲಿ ಕೃತಿ ನಿರ್ಮಾಣವಾಗ್ತವೆ. 19ನೇ ಶತಮಾನದ ಕೊನೆಯಲ್ಲಿ ಮುದ್ದಣ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅನ್ನುವಂಥ ಸಾರೋದ್ರ ಮೂಲಕ ಹೊಸಗನ್ನಡ ಸಾಹಿತ್ಯಕ್ಕೆ ಮುನ್ನಡಿಯನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾನೆ. ಹೀಗಾಗಿ 10ನೇ ಶತಮಾನದಿಂದ ಏಕಪ್ರಕಾರವಾಗಿ ಬೆಳೆದು ಬಂದಂತಹ ಪದ್ಯಕಾವ್ಯ ಗದ್ಯದತ್ತ ಹೊರಳಲಿಕ್ಕೆ ಪ್ರಾರಂಭ ಆಯಿತು. ಇದೇ ಸಂದರ್ಭದಲ್ಲಿ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವ ಕನ್ನಡದ ಮೇಲೆ ಆಗ್ತದೆ. ಬೇರೆ ಬೇರೆ ಸಾಹಿತ್ಯ ರೂಪಗಳು ಕನ್ನಡದಲ್ಲಿ ಬೆಳೆದು ಬರ್ತವೆ. ಕಾವ್ಯ, ಸಣ್ಣ ಕಥೆ, ಕಾದಂಬರಿ, ನಾಟಕ, ಪ್ರಬಂಧ ಹೀಗೆ ವೈವಿಧ್ಯಮಯವಾದಂಥ ರೀತಿಯಲ್ಲಿ ಕನ್ನಡದಲ್ಲಿ ಸಾಹಿತ್ಯ ಕೃಷಿ ನಡೀಲಿಕ್ಕೆ ಪ್ರಾರಂಭವಾಗ್ತವೆ. ಹೆಚ್ಚು ಕಡಿಮೆ ಆಧುನಿಕ ಅನ್ನುವಂತಹ ಈ ಸಾಹಿತ್ಯ ಕನ್ನಡದಲ್ಲಿ ಕಳೆದ 120 ವರ್ಷಗಳಿಂದ ಹುಲುಸಾಗಿ ಬೆಳೆದು ಬರ್ತಾ ಇದೆ. ಕನ್ನಡ ಸಾಹಿತ್ಯ ಇತ್ತೀಚಿನ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿಯೂ ತನ್ನ ಶ್ರೇಷ್ಠತೆಯನ್ನು ಮೆರೀತಾ ಇದೆ. ಭಾರತೀಯ ಭಾಷೆಗಳಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತಹ ಶ್ರೇಯಸ್ಸು ಕನ್ನಡಕ್ಕೆ ಇದೆ. ಇಲ್ಲಿಯವರೆಗೆ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ. ಅದಲ್ಲದೆ ಕನ್ನಡ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ದಕ್ಕಿಸಿಕೊಂಡಿದೆ. ಕುವೆಂಪು, ದ ರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿ ಕೆ ಗೋಕಾಕ್, ವಿ ಸೀತಾರಾಮಯ್ಯ, ಪೂತಿನ, ಗೋವಿಂದ ಪೈ, ಪಂಜೆ ಮಂಗೇಶ್ ರಾಯ್, ದಿನಕರ್ ದೇಸಾಯಿ, ಗೌರೀಶ್ ಕಾಯ್ಕಿಣಿ, ಜಿ ಎಸ್ ಶಿವರುದ್ರಪ್ಪ, ಚನ್ನವೀರ್ ಕಣ್ವಿ ಹೀಗೆ ನೂರಾರು ಸಾಹಿತಿಗಳು
ಕನ್ನಡದಲ್ಲಿ ಶ್ರೇಷ್ಠ ಅನ್ನುವಂತಹ ಕೃತಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬಹುಶಃ ಇವರಿಗೆಲ್ಲ ಪ್ರೇರಣೆ ಬಿ ಎಂ ಶ್ರೀಯವರ ಇಂಗ್ಲಿಷ್ ಗೀತೆಗಳು. ಬಿ ಎಂ ಶ್ರೀಯವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಪ್ರಾರಂಭದ ಹಂತದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ಅನೇಕ ಇಂಗ್ಲಿಷ್ ಕವಿತೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಅವುಗಳನ್ನು ಇಂಗ್ಲಿಷ್ ಗೀತೆಗಳು ಅನ್ನುವಂಥ ಹೆಸರಿನಲ್ಲಿ ಪ್ರಕಟಪಡಿಸ್ತಾರೆ. ಹಾಗಾಗಿಯೇ ಬಿ ಎಂ ಶ್ರೀಯವರನ್ನು ಕನ್ನಡದ ಕಣ್ಣು ಅಂತ ಕರೀತಾರೆ. ಯಾಕೆಂದರೆ ಇಂಗ್ಲೀಷಿನ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಶ್ರೇಷ್ಠತೆಯನ್ನು ತಂದುಕೊಡುವಂಥ, ಕನ್ನಡ ಸಾಹಿತ್ಯಕ್ಕೆ ಹೊಸ ಸ್ಪರ್ಶವನ್ನು ತಂದುಕೊಡುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಹೊಸಗನ್ನಡ ಸಾಹಿತ್ಯವನ್ನು ನಾವು ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ ಹೀಗೆ ಅನೇಕ ಚಳುವಳಿಗಳ ಮೂಲಕ ಗುರುತಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಈ ಹೊಸಗನ್ನಡ ಸಾಹಿತ್ಯ ಏನಿದೆ ಅದು ಸಮಕಾಲೀನವಾಗಿರುವಂತಹ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಸಾರ್ವಕಾಲಿಕವಾದಂತಹ ಮಹತ್ವದ ಕೃತಿಗಳ ಮೂಲಕ ಜೀವಂತಿಕೆಯನ್ನು ಉಳಿಸಿಕೊಂಡಿದೆ, ಬೆಳೆಸಿಕೊಂಡಿದೆ. ಕನ್ನಡ ಸಾಹಿತ್ಯ ಅನ್ನುವಂಥದ್ದು ನಿರಂತರವಾದಂಥ ರೀತಿಯಲ್ಲಿ ಬೆಳೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹೊಸ ತಲೆಮಾರಿನ ಅನೇಕ ಸಾಹಿತಿಗಳು ಕೂಡ ಶ್ರೇಷ್ಠವಾದಂಥ ಕೃತಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಮೂಲಕ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಗೆ ಅವರು ಕಾರಣರಾಗ್ತಾ ಇದ್ದಾರೆ. ಇವತ್ತು ನಾವು ಕನ್ನಡ ಸಾಹಿತ್ಯದ ಸ್ಥೂಲ